ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 17ನೇ ತಾರೀಕು ನಡೆಯಲಿರುವ ಸೂರ್ಯಗ್ರಹಣ ಮಿಥುನ ರಾಶಿಯವರಿಗೆ ಬಹಳ ಗಂಭೀರವಾದ ಸಂದೇಶವನ್ನು ಕೊಡ್ತಾ ಇದೆ. ಯಾಕೆಂದರೆ ಅದೇ ದಿನ ಶಿವರಾತ್ರಿ, ಅಮಾವಾಸ್ಯೆ ಮತ್ತು ಗ್ರಹಣ, ಈ ಮೂರು ಮಹತ್ವದ ಶಕ್ತಿಗಳು ಒಂದೇ ದಿನ ಸೇರಿಕೊಂಡಿವೆ. ಜೊತೆಗೆ ಈ ಮಾಸದಲ್ಲೇ ಶನಿ ಜಯಂತಿಯು ಕೂಡ ಬರುತ್ತೆ. ಕಳೆದ ಕೆಲ ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಗೊಂದಲ, ನಿರ್ಧಾರಗಳ ಅಸ್ಥಿರತೆ, ಮನಸ್ಸಿನ ಅಶಾಂತಿ, ಕೆಲಸಗಳಲ್ಲಿ ತೃಪ್ತಿ ಇಲ್ಲ ಅನ್ನೋ ಭಾವನೆ ಹೆಚ್ಚಾಗ್ತಾ ಇದ್ದರೆ ಈ ಫೆಬ್ರವರಿ ಮಾಸದ ನಿಮ್ಮ ಜೀವನವನ್ನೇ ದಿಕ್ಕನ್ನೇ ಬದಲಾಯಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದೆ. ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮಿಥುನ ರಾಶಿಯವರ ಫೆಬ್ರವರಿ ಮಾಸದ ಒಂದು ಭವಿಷ್ಯವನ್ನು ಆರಂಭ ಮಾಡೋಣ. ಈ ಮಾಸದಲ್ಲಿ ಗ್ರಹಣ ಸಂಚಾರ ನೋಡೋದಾದರೆ ಫೆಬ್ರವರಿ 3ರಂದು ಬುಧ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 5ರಂದು ಶುಕ್ರ ಕೂಡ ಅದೇ ರಾಶಿಗೆ ಪ್ರವೇಶ ಮಾಡ್ತಾನೆ. 12ರಂದು ಸೂರ್ಯ ಮತ್ತು 23ರಂದು ಕುಜ ಗ್ರಹನು ಕೂಡ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. 4 ಪ್ರಮುಖ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಜಾಗತಿಕವಾಗಿ ಅಶಾಂತಿ, ಆರ್ಥಿಕ ಏರಿಳಿತ, ಯುದ್ಧ ಭೀತಿ ಇವೆಲ್ಲ ಕೂಡ ಕಾಣಿಸ್ಕೊಳ್ಬೋದು. ಈ ಗ್ರಹಣ ಭಾರತಕ್ಕೆ ನೇರ ಗೋಚರ ಇಲ್ಲದೇ ಇದ್ರೂ ಕೂಡ ಅದರ ಎನರ್ಜಿ, ಅದರ ಪವರ್ ಏನಿದೆ, ಅದರ ಪ್ರಭಾವ ಪ್ರತಿಯೊಬ್ಬರ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಮಿಥುನ ರಾಶಿಯವರು ಸ್ವಭಾವದ ಚುರುಕಾದ ಬುದ್ಧಿಶಕ್ತಿ, ಮಾತಿನ ಚಾತುರ್ಯ, ಹೊಸ ವಿಷಯಗಳನ್ನು ಬೇಗ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ಆದರೆ ಈ ಸಮಯದಲ್ಲಿ ಮನಸ್ಸು ಒಂದು ಕಡೆ ನೆಲೆಸದೇ ಇರೋದು, ನಿರ್ಧಾರ ಬದಲಾವಣೆ, ಹೆಚ್ಚು ಯೋಚನೆಗಳಿಂದ ದಣಿವು ಕಾಣಿಸಿಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಕೆಲಸದ ಹೊರೆ ಜಾಸ್ತಿ, ಮೇಲಾಧಿಕಾರಿಗಳಿಗೊಂದೇ ಅಭಿಪ್ರಾಯ ಭಿನ್ನತೆ, ಮಾತಿನಿಂದಾಗಿ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಇನ್ನು ಯಾರ್ಯಾರು ವ್ಯಾಪಾರ ಮಾಡ್ತಿದ್ದಾರೋ ಅವರಿಗೆಲ್ಲ ಲಾಭ ಬರೋದ್ರಲ್ಲಿ ವಿಳಂಬ, ಆದರೆ ಹೊಸ ಸಂಪರ್ಕಗಳಿಂದ ಭವಿಷ್ಯದಲ್ಲಿ ಲಾಭವಾಗುವ ಸೂಚನೆ ಇದೆ. ಹಣ ಬರುತ್ತೆ ಆದರೆ ಉಳಿಯೋದಿಲ್ಲ ಅನ್ನೋ ಅನುಭವ ಈ ಮಾಸದಲ್ಲಿ ಜಾಸ್ತಿ ಆಗಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಅತಿಯಾದ ಮಾತು, ಅವಮಾನ, ಸಂಶಯಗಳಿಂದ ಜಗಳಗಳು ಆಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಒಂದು ಸರಳ ಪರಿಹಾರ ಕೂಡ ಇದೆ. ಈ ಶಕ್ತಿಶಾಲಿ ಶಿವ ತಂತ್ರವನ್ನು ಹೇಳ್ತಾ ಇದ್ದೇನೆ ನಿಮಗೆ. ಶಿವರಾತ್ರಿ ದಿನ ಮನೆಯಲ್ಲೊಂದು ಚಿಕ್ಕ ಶಿವಲಿಂಗವನ್ನು ತಂದು ಇಡಬೇಕು. ಪ್ರತಿ ಸೋಮವಾರ ಅಮಾವಾಸ್ಯೆ ದಿನ ಬೆಳಿಗ್ಗೆ ಅರ್ಧ ಗಂಟೆ ಸಮಯ ತೆಗೆದುಕೊಂಡು ಶಿವಲಿಂಗವನ್ನು ಶುಚಿಗೊಳಿಸಿ ನೀರಿನಿಂದ ತೊಳೆದು ಪಂಚಾಮೃತಾಭಿಷೇಕವನ್ನು ಮಾಡಬೇಕು. ಪಂಚಾಮೃತಾಭಿಷೇಕ ಅಂದರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆ, ಈ 5 ಪಂಚಾಮೃತಗಳು. ನಂತರ ಓಂ ನಮಃ ಶಿವಾಯ ಈ ಮಂತ್ರವನ್ನು 108 ಬಾರಿ ಜಪ ಮಾಡಬೇಕು. ಬಿಲ್ವಪತ್ರೆ ಇದ್ದರೆ ತುಂಬಾ ಒಳ್ಳೆಯದು, ಇಲ್ಲದಿದ್ದರೆ ಶಿವ ಅಷ್ಟೋತ್ತರ ಪಠಣವನ್ನು ಮಾಡಬೇಕು. ನಂತರ ಬಾಳೆಹಣ್ಣು ಅಥವಾ ಪಾಯಸ ನೈವೇದ್ಯ ಮಾಡಿ ಧೂಪ ದೀಪ ತೋರಿಸಿ ನಿಮ್ಮ ಮನದ ಇಚ್ಛೆಗಳನ್ನು ಶಿವನಿಗೆ ಅರ್ಪಿಸಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಈ ತಂತ್ರವನ್ನು ನಿಯಮಿತವಾಗಿ ನೀವು ಮಾಡಿದ್ದೆ ಆದರೆ ಕೇವಲ 1 ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ತುಂಬಾ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಮನಸ್ಸಿನ ಅಶಾಂತಿ, ನಿರ್ಧಾರ ಗೊಂದಲ, ಹಣಕಾಸಿನ ಅಡೆತಡೆ ನಿಧಾನವಾಗಿ ಎಲ್ಲವೂ ಕೂಡ ದೂರ ಆಗುತ್ತೆ. ಈಗ ಮಿಥುನ ರಾಶಿಯವರ ಫೆಬ್ರವರಿ ಮಾಸದ ಫಲ ನೋಡೋದಾದರೆ ಈ ರಾಶಿಯವರು ಈ ಮಾಸದಲ್ಲಿ ಮಾತಿನ ನಿಯಂತ್ರಣ ಬಹಳ ಅಗತ್ಯವಿರುತ್ತೆ. ಇವರಿಗೆ ಒಂದು ಮಾತು ನಿಮಗೆ ಲಾಭವನ್ನು ಕೊಡಬಹುದು, ಅದೇ ಮಾತು ನಷ್ಟಕ್ಕೂ ಕೂಡ ಕಾರಣ ಆಗಬಹುದು. ಇನ್ನು ಹಣದ ವಿಚಾರದಲ್ಲಿ ಅತಿಯಾದ ರಿಸ್ಕ್ ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಹಳೆಯ ಸಾಲ ಅಥವಾ ಜಾಸ್ತಿ ಬಾಕಿ ಏನಿರುತ್ತಲ್ಲ ಅದು ಹಣದ ವಿಚಾರ ಮತ್ತೆ ತಲೆಗೆ ಹೋಗುವ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಹೇಳೋದಾದರೆ ನರ ಸಂಬಂಧಿ ಸಮಸ್ಯೆಗಳು, ತಲೆನೋವು, ನಿದ್ದೆ ಕೊರತೆ, ನಿದ್ದೆ ಇಲ್ದಂಗಿರೋದು, ಇವೆಲ್ಲ ಪ್ರಾಬ್ಲಮ್ಸ್ ಕಾಣಿಸ್ಬೋದು. ಈ ಮಾಸದಲ್ಲಿ ಗಣಪತಿ ಮತ್ತು ವಿಷ್ಣು ಆರಾಧನೆ ಮಾಡಿದರೆ ಬುದ್ಧಿಶಕ್ತಿ ಮತ್ತು ಮನಸ್ಸಿನ ಸ್ಥಿರತೆ ಹೆಚ್ಚಾಗುತ್ತೆ. ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೂರ್ಪೆಯನ್ನು ಅರ್ಪಣೆ ಮಾಡಿ. ವಿಡಿಯೋ ನೋಡ್ತಿದ್ದವರು ಓಂ ಬುಧಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಿಥುನ ರಾಶಿಯ ಅಧಿಪತಿ ಬುಧ, ತತ್ವ ವಾಯು, ದಿಕ್ಕು ಉತ್ತರ, ರಾಶಿ ರತ್ನ ಪಚ್ಚರತ್ನ, ಅದೃಷ್ಟ ಬಣ್ಣ ಹಸಿರು.
ಅದೃಷ್ಟ ದಿನ ಹೇಳೋದಾದರೆ ಬುಧವಾರ ಮತ್ತು ಶುಕ್ರವಾರ. ಅದೃಷ್ಟ ದೇವತೆ ವಿಷ್ಣು ಮತ್ತು ಗಣಪತಿ. ಅದೃಷ್ಟ ಸಂಖ್ಯೆ 3, 5, 6. ಈ ಮಾಸದಲ್ಲಿ ಮಕ್ಕಳ ವಿಚಾರದಲ್ಲಿ ಚಿಂತೆ, ವಿದ್ಯಾರ್ಥಿಗಳಿಗೆ ಒತ್ತಡ ಇದ್ದರೂ ಕೂಡ ಕೊನೆಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಉದ್ಯೋಗ ಬದಲಾವಣೆ ಏನಾದರೂ ಪ್ಲ್ಯಾನ್ ಇದ್ದರೆ ತಕ್ಷಣ ತೀರ್ಮಾನಕ್ಕೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ದಾಂಪತ್ಯ ಜೀವನದಲ್ಲಿ ಮಾತಿನ ಮೃದುತನ ಇರಲಿ. ಒರಟಾಗಿ ಮಾತಾಡಿದರೆ ಬಿರುಕು ಉಂಟಾಗುವ ಸಾಧ್ಯತೆ ಇರುತ್ತೆ. ದುರ್ಗಾ ಅಥವಾ ವಿಷ್ಣು ಆರಾಧನೆಯಿಂದ ದೈವಬಲ ಹೆಚ್ಚಾಗುತ್ತೆ. ನೀವು ಬಯಸಿರುವ ಕೆಲಸಗಳು ಸರಿಯಾದ ಸಮಯಕ್ಕೆ ನೆರವೇರುತ್ತೆ. ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸ್ಪಷ್ಟ ದಿಕ್ಕು ನಿಮಗೆಲ್ಲ ಸಿಗಲಿ ಭಗವಂತನಲ್ಲಿ ನಾನು ಇದನ್ನೆಲ್ಲ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವಜನೋ ಸುಖಿನೋ ಭವಂತು.